ಮ್ಯಾಮ್, ಹಾಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ನೀವು ವಿದ್ಯಾರ್ಥಿ ಆಗಿದ್ದಾಗ ನಿಮ್ಮ ಜೀವನ ಹೇಗಿತ್ತು, ಹೇಗೆ ನಿಮ್ಮ ಜರ್ನಿ ನಡೀತು? ನಾನು ಡಾಕ್ಟ್ರ್ ಆಗಲೇಬೇಕು ಅಂತ ಬಂದವಳು ಚಿಕ್ಕ ವಯಸ್ಸಿಂದ. ಬಹಳ ಹಳ್ಳಿಯ ಹಿನ್ನೆಲೆ ನಮ್ಮದು, ಆರ್ಥಿಕವಾಗಿ ಸದೃಢವಾಗಿರುವಂಥವರಲ್ಲ. ಆದರೆ ಕೇವಲ ನಾನು ಡಾಕ್ಟ್ರ್ ಆಗಬೇಕು ಅನ್ನೋ ಒಂದು ಹಂಬಲ, ಒಂದು ಛಲ. ಹಾಗಾಗಿ ನಾನು ಯಾವಾಗಲೂ ಡಾಕ್ಟ್ರ್ ಆಗಬೇಕು ಅಂತ, ನಾನು ಸಣ್ಣವಳಿದ್ದಾಗ ಒಂದು 10ನೇ ವರ್ಷ ಇರ್ಬೋದು ನನಗೆ, ನಮ್ಮೂರಲ್ಲಿ ಆವಾಗ ನಮ್ಮ ತಂದೆ ಕುಣಿಗಲ್ನಲ್ಲಿದ್ದರು. ಅಲ್ಲಿ ಡಾಕ್ಟರ್ ಸುಶೀಲಾಬಾಯಿ ಅಂತ ಒಬ್ಬ ಡಾಕ್ಟ್ರ್ ಇದ್ದರು. ನನ್ನ ತಮ್ಮ ಹುಷಾರಿಲ್ದಾಗ ಅಮ್ಮ ಕರ್ಕೊಂಡು ಹೋದಾಗ ಅವ್ರನ್ನ ನೋಡಿ, ಅಯ್ಯೋ ನಾನು ಹೀಗಾಗ್ಬೋದಲ್ಲ, ಹೀಗಾಗಬೇಕು ನಾನು ಅಂತ ಅನ್ಕೋತಾ ಇದ್ದೆ. ಅದಾದ ನಂತರ ಅದು ಮನಸ್ಸಿನಲ್ಲೇ ಇತ್ತು. SSLC ಆದಮೇಲೆ ಮತ್ತು PUCಗೆ ಬಂದಾಗ ನಮ್ಮೂರಲ್ಲಿ ಕಾಲೇಜ್ ಇರಲಿಲ್ಲ ಅವಾಗ. ಆಮೇಲಿಂದ ಕಾಲೇಜ್ ಬಂತು, ಅಲ್ಲಿ PCM ಇತ್ತು, PCB ಇರಬೇಕು ಡಾಕ್ಟ್ರಿಗೆ ಓದಬೇಕಾದ್ರೆ. ಅಲ್ಲಿ PCB ಇರಲಿಲ್ಲ. ಆವಾಗ ಮಹಾರಾಣೀಸ್ ಕಾಲೇಜಿಗೆ ಬರಬೇಕು. ನಮ್ಮ ಹಿನ್ನೆಲೆಯಲ್ಲಿ ಯಾರೂ ಬಂದಿರಲಿಲ್ಲ. 17 ವರ್ಷದ ಹುಡುಗಿ ನಾನು, ಬೆಂಗಳೂರಿಗೆ ಬಂದಿರಲಿಲ್ಲ. ಆರ್ಥಿಕವಾಗಿ ಅಂತಹ ಸಂಪನ್ಮೂಲಗಳು ಇರಲಿಲ್ಲ. ಆದರೂ ಅಮ್ಮ ಏನೋ ಒಂದು ಇದನ್ನು ಮಾಡಿ ನನ್ನನ್ನು ಕಳಿಸಿದ್ರು. ಆಮೇಲೆ ಮಹಾರಾಣೀಸ್ ಕಾಲೇಜಲ್ಲಿ ಬಂದೆ. ತಿರ್ಗಿ ಆಮೇಲೆ ಓದೋಕ್ಕೆ ಬಹಳ ಹಿಂಜರಿತ ಅಂತಂದರೆ, ನನ್ನ ರೂಮ್ಮೇಟ್ಸ್ ಎಲ್ಲ ಕಾಫಿ ಪ್ಲಾಂಟರ್ ಮಕ್ಕಳುಗಳು, ಚಿಕ್ಕಮಗಳೂರು ತೀರ್ಥಹಳ್ಳಿ ಕಡೆಯವರು. ಎನಿವೆ ನಾನು ಬಂದಿದ್ದು ಓದೋದಕ್ಕೆ, ಓದ್ಕೋಬೇಕು ಅಷ್ಟೇ ನನ್ನ ನೇರ ಇದು ನನ್ನ ಗುರಿ. ಅದಾದಮೇಲೆ ಆಯಿತು, ನಿಧಾನವಾಗಿ ನಾನು NCCಗೆ ಸೇರಬೇಕು ಅನಿಸ್ತು. ಎಲ್ಲರೂ ಹೋಗ್ತಾಯಿದ್ರು ಅಂತ NCCನಲ್ಲಿ ಹೋದ್ಮೇಲೆ ಮೊದಲೇ ಇದ್ದ ಧೈರ್ಯ 2 ಪಟ್ಟಾಗೋಯ್ತು. ಆಮೇಲೆ ಧೈರ್ಯ ಜೊತೆಗೆ ಇನ್ನೊಬ್ಬರ ಜೊತೆ ನಮ್ಮ ನಡೆವಳಿ ಹೇಗಿರಬೇಕು, ಇನ್ನೊಬ್ಬರ ಜೊತೆ ಸೌಹಾರ್ದವಾಗಿರೋದು, ಬಾಂಧವ್ಯವಾಗಿ ಇರಬೇಕು ಅಂತಂದು ಎಲ್ಲ ಕಲಿಸ್ತು. ಹಾಗೆ ನಾನು ಹಂತವಾಗಿ ಹೋಗಿ ಸೀನಿಯರ್ ಅಂಡರ್ ಆಫೀಸರ್ ಆದೆ. ಆಮೇಲೆ ಮೌಂಟೇನಿಯರಿಂಗ್ ಮಾಡಿದೆ. ಇದು ಹೇಳ್ತೀನಿ, PUC ಆದಮೇಲೆ ನನಗೆ ಮೆಡಿಕಲ್ಗೆ ಬರಬೇಕು ಅಂದರೆ ಆವಾಗ ಅಂಡರ್ ಏಜ್ ಅಂತ 18 ವರ್ಷ ಆಗದೆ ಹೋದರೆ ಮೆಡಿಕಲಲ್ಲಿ ಸೀಟ್ ಸಿಗ್ತಿರ್ಲಿಲ್ಲ. ಅದು ಮೆಡಿಕಲ್ ಸೀಟ್ ಅಂತಂದರೆ ಅದಕ್ಕೆ ಮ್ಯಾಂಡೇಟ್ರಿನೇ 18 ವರ್ಷ ಆಗಿರಬೇಕು. ಸರಿ, ಹೇಗೂ ಆಗಿಲ್ವಲ್ಲ ಅಂತ BScಗೆ ಸೇರಿದೆ. BSc ಹೇಗೂ 1 ವರ್ಷ ಓದಿದ್ದೀನಲ್ಲ ಅಂತ ಹೇಳಿ BSc ಮುಗಿಸಿದೆ. ಈ 3 ವರ್ಷದಲ್ಲಿ ನನ್ನಲ್ಲಿ ಅಜಗಜಾಂತರವಾದಂತಹ ಬದಲಾವಣೆ ಆಯಿತು. ಅಲ್ಲಿ ಮೌಂಟೇನಿಯರಿಂಗ್ ಹೋಗಿದ್ದಾಯಿತು, ತಿರುಗಿ ಆರ್ಮಿ ಇದರಲ್ಲಿ ಅಡ್ವಾನ್ಸ್ ಲೀಡರ್ಶಿಪ್ ಕೋರ್ಸ್ ಅಂತ ಹೇಳಿ ಒಂದು, ಆ ಕಾಲಕ್ಕೆ 1969ನಲ್ಲಿ ಉತ್ತರ ಪ್ರದೇಶದಲ್ಲಿ ರಾಣಿಕೇತ್ ಅಂತ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಕಾಡಿನಲ್ಲಿ 1 ತಿಂಗಳು ಟ್ರೈನಿಂಗ್ ಕೊಟ್ಟರು ನಮಗೆ. ಬೆಂಗಳೂರಿಂದ, ಕರ್ನಾಟಕದಿಂದ ನಾನೊಂದು 3rd ಗರ್ಲ್ಸ್ ಮೈಸೂರು ಬೆಟಾಲಿಯನ್ ಅಂತ ಹೇಳಿ ಅದನ್ನು ನಾನು ಲೀಡ್ ಮಾಡಿದ್ದೆ. ನಾವೊಂದು 20 ಜನ ಹೋಗಿದ್ವಿ ಅಲ್ಲಿಗೆ. ಇದು ಆದರೆ ತಿರುಗಿ ಅಲ್ಲಿಂದ BSc ಆದಮೇಲೆ ಅಲ್ಲೂ ಕೂಡ ನನಗೆ ಫೀಸ್ ಕಟ್ಟೋದಕ್ಕೆ ಅದಕ್ಕೆ ಇದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಹೋಗಿ ಮ್ಯಾನೇಜ್ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ತಿರ್ಗಿ ಆಮೇಲಿಂದ ಮೆಡಿಕಲ್ಗೆ ಬಂದೆ. ಮೆಡಿಕಲ್ಗೆ ಬಂದಾದಮೇಲೆ ಮೆಡಿಕಲ್ ಕಾಲೇಜಲ್ಲಿ ನೀವು ಹೇಳಿದ್ರಲ್ಲ ಛೇಡಿಸೋದು ಅಂತ ಹೇಳಿ, ಆ ಪ್ರಯತ್ನ ಒಂದು ಆಗಿತ್ತು. ಹೇಗಿತ್ತು ಅಂತಂದರೆ, ಬಹುಶಃ ನಿಮಗೂ ನಗು ಬರುತ್ತೆ ನಾನು ಹೇಳೋದು. ಆ ಕಡೆ ಈ ಕಡೆ ಮೊದಲನೇ ದಿನ ನಾನು ಬಂದಾಗ 2 ಲೈನಲ್ಲಿ ಹುಡುಗರು ನಿಂತ್ಕೊಂಡಿದ್ರು. ನಾವು ಕಾಲೇಜ್ ಒಳಗಡೆ ಬರಬೇಕಾದ್ರೆ ಎಲ್ಲರೂ ಸೆಲ್ಯೂಟ್ ಮಾಡಿದ್ರು 2 ಕಡೆಯಿಂದ. ಸ್ಕ್ವಾಡ್ ಸೆಲ್ಯೂಟ್ ಅಂತ ಯಾರೋ ಕೊಟ್ಟರು, ಆರ್ಡ್ರ್ ಹೇಳಿದ್ರು, ಅವ್ರು ಸೆಲ್ಯೂಟ್ ಮಾಡಿದ್ರು. ನಾನೇನು ಧೈರ್ಯವಾಗಿ ಸೆಲ್ಯೂಟ್ ಸ್ವೀಕರಿಸ್ಕೊಂಡು ಬಂದೆ. ನಾನು ಅಲ್ಲಿಗೆ ಯಾವ ಭಯವೂ ಏನೂ ಇದ್ದಿರಲಿಲ್ಲ. ಇಲ್ಲಿ ಪ್ರಾರಂಭದ ದಿನ ಅದು. ಹಾಗಾಗಿ ಹಾಗೆ ಹೋಗ್ತಾ MBBS ಆಯಿತು. ಅದಾದಮೇಲೆ ಮತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಬೇಕಾಗಿತ್ತು. ಅದು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲೇ ನಾನು ಓದಿದ್ದು ಅಂಡರ್ ಗ್ರ್ಯಾಜುಯೇಷನ್. ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಬೆಂಗಳೂರು ಮೆಡಿಕಲ್ ಕಾಲೇಜನ್ನೇ ಆಗಿದ್ದು. ಆವಾಗ ನನಗೆ ಅದೇ ನಾನು ಹೇಳಿದ್ನಲ್ಲ, MD ಮಾಡಬೇಕಾದ್ರೆ ರೇಡಿಯಾಲಜಿ MD ಲೇಡೀಸ್ ಯಾರೂ ಬಂದಿರಲಿಲ್ಲ, ಹೆಂಗಸರು ಅಂತ. ಬೆಂಗಳೂರು ಯೂನಿವರ್ಸಿಟಿಗೆ ನಾನೇ ಮೊದಲ ಮಹಿಳೆ MD ರೇಡಿಯಾಲಜಿ ಮಾಡಿದ್ದು. ಅಲ್ಲಿ ಕಲರ್ ಬಟ್ಟೆ ಸ್ತ್ರೀ ಪಾರುಪತ್ಯನೇ ಇರಲಿಲ್ಲ, ಸ್ತ್ರೀಗಳು ಯಾರೂ ಇದ್ದೇ ಇರಲಿಲ್ಲ ರೇಡಿಯಾಲಜಿಲಿ ಅದುವರೆಗೆ. ಅಂದರೆ ವಿಕ್ಟೋರಿಯಾ ಹಾಸ್ಪಿಟಲ್ ಸ್ಥಾಪನೆಯಾಗಿ 1900ನೇ ಇಸ್ವಿ, ನಾನು ಸೇರಿದ್ದು 85 85 ವರ್ಷ ಯಾವ ಹೆಂಗಸರು ಇರಲಿಲ್ಲ ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ. ಅದಾದಮೇಲೆ ನಂದು ಮುಗೀತು. ಸೊ ಎಲ್ಲ ನಂತರ ನಾನು ಅಲ್ಲೇ ಸ್ಟಾಫ್ ಆದೆ. ಅಲ್ಲೇ ಸ್ಟಾಫ್ ಆಗಿ
ಪ್ರತಿ ವರ್ಷ ನಾನು ಕನ್ನಡ ಸಂಘದ ಚೇರ್ಮನ್ ಆದೆ, ಮ್ಯಾಗಝಿನ್ ಚೇರ್ಮನ್ ಆದೆ, ಸ್ಪೋರ್ಟ್ಸ್ ಚೇರ್ಮನ್ ಆದೆ. ಮಕ್ಕಳು ತುಂಬ ನನಗೆ ಹತ್ತಿರವಾದರು. ಹಾಗಾಗಿ ನನ್ನ ಈ ಜರ್ನಿ ತುಂಬ ಸಂತೋಷದಾಯಕ. ಕಹಿ ಘಟನೆಗಳು ಇಲ್ಲ ಅಂತೇನಿಲ್ಲ, ಬಟ್ ಅದನ್ನು ಪರಿಹಾರ ಮಾಡ್ಕೊಂಡು ಹೋಗೋ ಅಂಥದ್ದು ಆ ಚೈತನ್ಯ ನನಗಿತ್ತು. ಅಂಥ ಕಹಿ ಘಟನೆಗಳಿಲ್ಲ, ಎಲ್ಲರಿಗೂ ಬರೋ ಅಂಥದ್ದೇ, ಸಣ್ಣ ಪುಟ್ಟದಿರುತ್ತೆ. ಕಹಿ ಅಂಥದ್ದು ಎಲ್ಲ ನೀವು ಮೇಲೆ ಹೋಗ್ತಾ ಇದ್ರೆ ನಿಮ್ಮನ್ನು ಕೆಳಗಡೆ ಎಳೆಯೋ ಅಂಥದ್ದು, ನಾನು ಸೀನಿಯರು ನೀನು ಇಂಥವೇ, ಇನ್ಯಾವ ರೀತಿಯೂ ಇಲ್ಲ. ಯಾಕೆಂದರೆ ಸರೋಜಾ ಅಂತ ಹೇಳಿದ್ರೆ ಸ್ವಲ್ಪ ಧೈರ್ಯಕ್ಕೆ ತುಂಬಾ ಹೆಸರು. ಮಾತಾಡಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿರೋರು. ನನ್ನ ಗಂಟ್ಲು ದೊಡ್ಡದು. ನಾ ಸ್ಟಾಫ್ ಮೀಟಿಂಗಲ್ಲೂ ಸಹ ಯಾರಾದರೂ ಇಲ್ಲದೆ ತಪ್ಪೇ ರೈಟೇ. ಅದು ಧ್ವನಿ ನಂದು ಎತ್ತರಿಸೋದು ಅಂತಂದರೆ ದೃಢವಾಗಿ ಮಾತಾಡೋ ಅಂಥದ್ದು. ಪಾರದರ್ಶಕತೆ ಎಲ್ಲಿರುತ್ತೋ ಆ ಧೈರ್ಯ ನಿಮಗೆ ಬಂದೇ ಬರುತ್ತೆ. ಯಾವಾಗ ಗುಟ್ಟಿಂದು ಅಥವಾ ಏನೋ ಒಂದು ತಲೆ ತಗ್ಸೋ ಅಂಥದ್ದು, ಕಾಣದೇ ಇರೋವಂಥದ್ದು ಏನಾದರೂ ನೀವು ಮಾಡಿದಾಗ ಜನಗಳನ್ನ ಫೇಸ್ ಮಾಡೋಕ್ಕೆ ನಿಮ್ಗೆ ಧೈರ್ಯ ಬರಲ್ಲ. ಈ ನಿಮ್ಮ ಯಾವ ನಡವಳಿಕೆ ಇದೆ, ನಿಮ್ಮ ಆಚರಣೆ ಏನಿದೆ, ಅದೇ ನಿಮಗೆ ಧೈರ್ಯ ತಂದು ಕೊಡುತ್ತೆ. ಸೊ ಇದು ನನ್ನ ಜರ್ನಿ ಇದರಲ್ಲಿ.